ಅಕ್ಕ ರೆಡಿ ಆದಿಯಾ? 11 ಗಂಟೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ಈಗಲೇ ಗಂಟೆ ಹತ್ತಾಯ್ತು. ಬೇಗ ಬಾ ಅಕ್ಕ. ಆಸ್ಪತ್ರೆಗೆ ಹೋಗಲು ತಯಾರಾಗಿ ಪ್ರೀತಿಯ ದಾರಿ ಕಾಯುತ್ತಿದ್ದಳು ಭೂಮಿ. ಬಂದೇ ಇರು, ಯಾಕೆ ಅಷ್ಟೊಂದು ಅವಸರ ಮಾಡೋದು? ಕೋಣೆಯೊಳಗಡೆ ತಯಾರಾಗುತ್ತಲೇ ಹೇಳಿದಳು ಪ್ರೀತಿ. ಅವಸರ ಮಾಡದೆ ಹೋದರೆ ಹೇಗೆ? 1 ಗಂಟೆ ಹೋಗೋದಕ್ಕೇನೆ ತಗೊಳುತ್ತೆ. ವಾಚ್ ನೋಡಿಕೊಳ್ಳುತ್ತಲೇ ಹೇಳಿದಳು ಭೂಮಿ. ಅಬ್ಬಾ ಬಂದೆ ನೋಡು, ನಡಿ ಹೊರಡೋಣ. ತಯಾರಾಗಿ ಬಂದಿದ್ದ ಪ್ರೀತಿನ ನೋಡಿ ತಲೆ ಚೆಚ್ಚಿಕೊಂಡಳು ಭೂಮಿ. ಫೈಲ್ ಎಲ್ಲ ಎಲ್ಲಿ ಅಕ್ಕ? ಖಾಲಿ ಕೈ ಬೀಸ್ಕೊಂಡು ಬರ್ತಾ ಇದೆಯಲ್ಲ. ನೀನೊಬ್ಳು, ಎಲ್ಲ ನಾನೇ ನಿನಗೆ ನೆನಪು ಮಾಡಬೇಕು. ಆಗ ಹೇಳುತ್ತಲೇ ಒಳಗಡೆ ನಡೆದು ಫೈಲ್ ಎತ್ತಿಕೊಂಡು ಹೊರಬಂದು ಅಪ್ಪನಿಗೆ ಹೇಳಿ ಅಕ್ಕನನ್ನ ಕರೆದುಕೊಂಡು ಆಸ್ಪತ್ರೆ ಕಡೆ ಹೊರಟಳು ಭೂಮಿ. ಅಮ್ಮ ಹೋದ್ಮೇಲೆ ಅಮ್ಮನ ಜಾಗದಲ್ಲಿ ನಿಂತು ನಾನೇ ನಿನ್ನ ಚೆನ್ನಾಗಿ ನೋಡ್ಕೋತಾ ಇರಬೇಕಿತ್ತು. ಆದರೆ ನೀನೇ ನನಗೂ ಅಪ್ಪನಿಗೂ ಅಮ್ಮನಾದೆ. ನಿನ್ನ ಋಣ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಭೂಮಿ. ತಂಗಿಯನ್ನ ಬಿಗಿದಪ್ಪಿ ಕಣ್ಣೀರು ಸುರಿಸಿದಳು ಪ್ರೀತಿ. ಅಕ್ಕ, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೀಯಾ? ಏನೇನೋ ಮಾತಾಡಿ ನನ್ನನ್ನು ಅಳೋ ಹಾಗೆ ಮಾಡಬೇಡ. ನಡಿ ನಡಿ, ಟೈಮ್ ಆಯ್ತು. ಹೊರಡಲು ಅವಸರಿಸಿದಳು ಭೂಮಿ. ಇಬ್ರು ಬಸ್ ಹತ್ತಿ ಆಸ್ಪತ್ರೆ ಹೋಗಿ ತಲುಪುವಾಗ ಗಂಟೆ 11 ಡಾಕ್ಟರ್ ಚೀಟಿ ಪಡೆದು ಅವರ ಸರದಿಗಾಗಿ ಕಾಯುತ್ತಾ ಕುಳಿತರು. ಪ್ರೀತಿಯ ಹೆಸರು ಕೂಗುತ್ತಿದ್ದಂತೆ ಇಬ್ರು ಕೂಡ ಡಾಕ್ಟರ್ ಕ್ಯಾಬಿನ್ ಒಳಗಡೆ ನಡೆದ್ರು. ಪ್ರೀತಿಯನ್ನ ಪರೀಕ್ಷಿಸಿದ ಡಾಕ್ಟರ್ ಸ್ಕ್ಯಾನಿಂಗ್ ಜೊತೆ ರಕ್ತ ಪರೀಕ್ಷೆ ಮಾಡಲು ಚೀಟಿ ಬರೆದುಕೊಟ್ರು. ಸ್ಕ್ಯಾನಿಂಗ್ ಮಾಡಲು ದುಡ್ಡು ಕಟ್ಟಿ ಪ್ರೀತಿನ ಒಳಗಡೆ ಕಳುಹಿಸಿ ಭೂಮಿ ಹೊರಗಡೆಯೇ ಕುಳಿತಳು. ಭೂಮಿ, ನೀವಿಲ್ಲಿ? ಅವಳನ್ನ ನೋಡಿದ ಒಬ್ರು ಡಾಕ್ಟರ್ ಮಾತನಾಡಿಸಿದ್ರು. ಅದು ಡಾಕ್ಟರ್, ಅಕ್ಕನನ್ನ ಟೆಸ್ಟ್ಗೆ ಕರೆದುಕೊಂಡು ಬಂದಿದ್ದೆ. ನೀವಿಲ್ಲಿ? ಡಾಕ್ಟರ್ನ ನೋಡಿ ತುಸು ಹೆದರಿದ್ರು ಅವರ ಜೊತೆ ಮಾತಾಡದೆ ಬೇರೆ ದಾರಿ ಇರಲಿಲ್ಲ. ಓ ಹೌದಾ, ಸರಿ. ಒಂದು ಸರ್ಜರಿ ಇತ್ತು ಅಂತ ಇಲ್ಲಿಗೆ ಬಂದಿದ್ದೆ. ಮತ್ತೆ ನಿನ್ನ ಅಪ್ಪ ಹೇಗಿದ್ದಾರೆ? ಅಕ್ಕ ಪೂರ್ತಿಯಾಗಿ ಹುಷಾರಾದ್ರಾ? ಕೇಳಿದರು ಡಾಕ್ಟರ್. ಅಪ್ಪ ಹುಷಾರಿದ್ದಾರೆ, ಅಕ್ಕ ಕೂಡ ಹುಷಾರಾಗ್ತಾ ಇದ್ದಾಳೆ. ಥ್ಯಾಂಕ್ಸ್ ಡಾಕ್ಟರ್. ಪ್ರೀತಿ ಸ್ಕ್ಯಾನಿಂಗ್ ರೂಮ್ನಿಂದ ಹೊರಬರುತ್ತಿರುವುದನ್ನು ನೋಡಿ ಅಂಗೈನಿಂದ ಬೆವರು ಒರೆಸಿಕೊಳ್ಳುತ್ತಾ ಉತ್ತರಿಸಿದಳು. ಓಕೆ ಭೂಮಿ, ಐ ಹ್ಯಾವ್ ಟು ಗೋ, ಸಿ ಯು ಹೇಳಿದ ಡಾಕ್ಟರ್ ಅಲ್ಲಿಂದ ಹೋದ್ಮೇಲೆ ನಿಟ್ಟುಸಿರು ಬಿಟ್ಟಳು ಭೂಮಿ. ಭೂಮಿ, ಯಾರದು? ಕೇಳಿದಳು ಪ್ರೀತಿ. ಅದು ಅಕ್ಕ, ನೀನು ಆಸ್ಪತ್ರೆಯಲ್ಲಿದ್ದಾಗ ಪರಿಚಯ ಆಗಿದ್ದ ಡಾಕ್ಟರ್ ಅವರು. ಅದು ಬಿಡು, ಸ್ಕ್ಯಾನಿಂಗ್ ಆಯ್ತಾ? ರಿಪೋರ್ಟ್ ಕೊಟ್ರಾ? ಮಾತು ಮರೆಸಲು ಪ್ರೀತಿ ಕೈಯಲ್ಲಿ ರಿಪೋರ್ಟ್ ಇರೋದನ್ನ ನೋಡಿಯೂ ಕೇಳಿದಳು. ಹಾ, ರಿಪೋರ್ಟ್ ಕೊಟ್ರು ನೋಡು. ಬ್ಲಡ್ ಟೆಸ್ಟ್ದು 1 ಗಂಟೆ ಬಿಟ್ಟು ಕೊಡ್ತಾರಂತೆ. ಪ್ರೀತಿ ಹೇಳಿದಾಗ ಲ್ಯಾಬ್ ಹೊರಗಡೆ ಇದ್ದ ಕುರ್ಚಿಯಲ್ಲಿ ಮಾತಾಡುತ್ತಾ ಕುಳಿತುಕೊಂಡರು. ಇತ್ತ, ಅಮ್ಮ, ನಾನು ಬರುವವರೆಗೂ ಪಾಪುನ ನೋಡ್ಕೋತೀರಾ? ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಮಹಿತ್ ಹೇಳಿದಾಗ ಜಯಲಕ್ಷ್ಮಿಯವರು ಒಪ್ಪಿಕೊಂಡರು. ಅತ್ತೆ, ಮಹಿಗೆ ಬೇರೆ ಎಲ್ಲಾದರೂ ಹುಡುಗಿ ನೋಡಿದ್ದೀರಾ? ಮನೆಯ ಹಿರಿ ಸೊಸೆ ಅಕ್ಷತಾ ಜಯಲಕ್ಷ್ಮಿಯವರಲ್ಲಿ ಕೇಳಿದಳು. ಬ್ರೋಕರ್ಗೆ ಹೇಳಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನಮಗೆ ಗೊತ್ತಿರೋ ಹುಡುಗಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಗೊತ್ತಿರೋ ಹುಡುಗಿ ಎಲ್ಲಿ ಸಿಗ್ತಾಳೆ? ಈ ಮಗುವಿಗೆ ಋಣ ಇದ್ರೆ ಮಹಿಗೆ ಒಳ್ಳೆ ಹೆಂಡ್ತಿ, ಇವಳಿಗೆ ಒಳ್ಳೆ ತಾಯಿ ಖಂಡಿತ ಸಿಕ್ಕಿಯೇ ಸಿಗ್ತಾಳೆ. ಮಗುವನ್ನೇ ನೋಡುತ್ತಾ ನುಡಿದರು. ಆದಷ್ಟು ಬೇಗ ಸಿಕ್ಕರೆ ಸಾಕು ಅತ್ತೆ. ನಾನು ಕೂಡ ಕೆಲಸಕ್ಕೆ ರಿಸೈನ್ ಮಾಡಿದ್ದೀನಿ. 4 ಜನ ಮಕ್ಕಳನ್ನು ನೋಡಿಕೊಳ್ಳೋದು ನಿಮಗೂ ಕಷ್ಟ ಆಗುತ್ತೆ. ಇನ್ಮುಂದೆ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ, ಅಕ್ಷತಾ ಹೇಳಿದಾಗ ಜಯಲಕ್ಷ್ಮಿ ಖುಷಿಯಾದ್ರು. ಒಳ್ಳೇದಾಯ್ತು ಬಿಡು ಹೇಳಿದ್ರವರು. ಸಡನ್ ಆಗಿ ಕೆಲಸ ಯಾಕೆ ಬಿಟ್ರಿ ಅಕ್ಕ? ಓ, ಮಹಿ ಬಾವನ್ ಮಗಳನ್ನ ನೋಡ್ಕೊಂಡ್ರೆ ಅವರೇ ನಿಮ್ಮೆಲ್ಲ ಖರ್ಚು ನೋಡ್ಕೋತೀನಿ ಅಂದ್ರಾ? ದುಡ್ಡಿಗಾಗಿ ಕೆಲವರು ಏನು ಬೇಕಾದರೂ ಮಾಡ್ತಾರೆ, ವ್ಯಂಗ್ಯವಾಡಿದಳು ಕಿರಿ ಸೊಸೆ ಅನುಷಾ. ಮಹಿ ಊರಿಗೆ ಬರುವ ಮೊದಲೇ ನಾನು ಕೆಲಸ ಬಿಡೋ ನಿರ್ಧಾರ ಮಾಡಿದ್ದೆ ಅನುಷಾ. ನನಗೂ ನನ್ನ ಮಕ್ಕಳ ಜೊತೆ ಸಮಯ ಕಳಿಬೇಕು. ಮಕ್ಕಳು ಬೆಳೀತಾ ಇದ್ದಾರೆ, ಅವರಿಗೂ ನನ್ನ ಅವಶ್ಯಕತೆ ಇದೆ ಅನಿಸ್ತು. ಅದಕ್ಕಾಗಿ ಕೆಲಸ ಬಿಟ್ಟೆ. ನನ್ನ ಮಕ್ಕಳ ಜೊತೆ ಮಹಿ ಮಗಳನ್ನು ಕೂಡ ನೋಡ್ಕೋತೀನಿ. ಅವನು ನನ್ನ ಖರ್ಚು ನೋಡಲಿ ಅನ್ನೋ ದುರುದ್ದೇಶ ನನಗಿಲ್ಲ. ಅವನ ದುಡ್ಡು ನನಗೆ ಬೇಕಾಗಿಲ್ಲ. ತಾಯಿ ಇಲ್ಲದ ಮಗುವಿನ ಮೇಲೆ ಚೂರು ಪ್ರೀತಿ ತೋರಿಸಿದ್ರೆ ನಾನು ಕಳ್ಕೊಳ್ಳೋದು ಏನಿದೆ ಹೇಳು? ಎಲ್ಲವನ್ನೂ ದುಡ್ಡಿನಿಂದಲೇ ಅಳಿಬೇಡ, ಅಕ್ಷತಾ ಹೇಳಿದಾಗ ತುಟಿ ಕೊಂಕಿಸಿದಳು ಅನುಷಾ. ಒಂದು ಕೆಲಸ ಮಾಡು ಅನುಷಾ, ನೀನು ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಮಹಿ ಮಗಳನ್ನು ನೋಡ್ಕೋ. ಅಕ್ಷತಾಗೆ ಸಿಗೋ ದುಡ್ಡು ಆಗ ನಿನಗೂ ಸಿಗಬಹುದು ನೋಡು, ಅವಳದೇ ವ್ಯಂಗ್ಯದ ದಾಟಿಯಲ್ಲಿ ನುಡಿದ್ರು ಜಯಲಕ್ಷ್ಮಿ. ಬೇರೆಯವರ ದುಡ್ಡಿನ ಮೇಲೆ ನನಗೆ ಆಸೆ ಇಲ್ಲ ಅತ್ತೆ. ನನ್ನ ಗಂಡನೂ ದುಡಿತಾರೆ, ನಾನು ಕೂಡ ದುಡಿತೀನಿ. ನಾವು ದುಡ್ದದ್ದೇ ಸಾಕು ನಮಗೆ. ಅಲ್ಲ ಅಕ್ಕ ಸಡನ್ ಕೆಲಸ ಬಿಟ್ಟರು ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ನನಗೇನು, ಅವ್ರವ್ರ ಇಷ್ಟ. ಯಾರು ಯಾರಿಗೆ ಬೇಕಾದರೂ ದುಡ್ಡು ಕೊಡಲಿ, ನನಗದು ಬೇಕಾಗಿಲ್ಲ.
ಹೊಟ್ಟೆ ಕಿಚ್ಚಿನಿಂದ ನುಡಿದಳು ಅನುಷಾ. ಬೇಕಾಗಿಲ್ಲ ಅಂದೋಳು ಮತ್ತೆ ಮಾತಾಡೋದ್ಯಾಕೆ? ಅವಳ ಗಂಡ ಕೂಡ ದುಡಿತಾನೆ, ಅವಳ ಖರ್ಚು ಅವನು ನೋಡ್ಕೊಳ್ತಾನೆ ಬಿಡು, ನಿನಗದರ ಚಿಂತೆ ಬೇಡ. ಇತ್ತೀಚೆಗೆ ನಿನ್ನ ನಾಲ್ಗೆ ಭಾರಿ ಉದ್ದ ಆಗ್ತಿದೆ, ನೀನಾಗಿ ನೀನೇ ನಾಲ್ಗೆ ಮಡಚಿ ಕೂತ್ರೆ ನಿನಗೆ ಒಳ್ಳೇದು. ನಿನ್ನ ಅಧಿಕ ಪ್ರಸಂಗ ನನ್ನ ಮುಂದೆ ತೋರ್ಸಕ್ ಬರಬೇಡ. ನಿನ್ನ ಕೆಲಸ ಎಷ್ಟಿದೆಯೋ ನೀನು ಅಷ್ಟು ನೋಡ್ಕೊಂಡ್ರೆ ಸಾಕು. ಜಯಲಕ್ಷ್ಮಿಯವರು ಅಕ್ಷತಾ ಮುಂದೆ ಮಾತಾಡಿದ್ದು ಅವಮಾನ ಆದಂತಾಗಿ ಕಡೆ ಕಾಲಿನಿಂದ ಸದ್ದು ಮಾಡುತ್ತಾ ಅಲ್ಲಿಂದ ಹೋದಳು ಅನುಷಾ. ಅನುಷಾಗೆ ನಿಮ್ಮ ಮಾತಿನಿಂದ ಬೇಸರ ಆಯ್ತು ಅನ್ಸುತ್ತೆ. ಅವಳು ಹೋದ ಕಡೆ ನೋಡುತ್ತಾ ನುಡಿದಳು ಅಕ್ಷತಾ. ಆಗ್ಲಿ ಬಿಡು, ಇತ್ತೀಚೆಗೆ ಇವಳದ್ದು ಯಾಕೋ ಅತಿಯಾಗ್ತಾ ಇದೆ. ಅವಳ ಮಗನಿಗೆ ಒಂದು 4 ವರ್ಷ ಆಗಲಿ ಅಂತ ಕಾಯ್ತಾ ಇದ್ದಾಳೆ ಅಷ್ಟೇ. ಅವನು ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ ಮೇಲೆ ಬೇರೆ ಮನೆ ಮಾಡಿಕೊಂಡು ಹೋಗೋ ಉಪಾಯ ಅವಳದು. ಅವಳು ಮಾತಾಡೋದನ್ನ ನಾನೇ ಕೆಡಿಸ್ಕೊಂಡಿದ್ದೀನಿ. ಹೋಗ್ಲಿ ಬಿಡು, ಅವ್ರ ಜೀವನ ಅವರಿಷ್ಟ. ಮಕ್ಕಳೆಲ್ಲ ಇಲ್ಲಿ ಇದ್ದಷ್ಟು ದಿನ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಸರಿ, ನೀನಿಲ್ಲೇ ಇರು, ನಾನು ಮಗುವಿಗೆ ಹಾಲು ಬಿಸಿ ಮಾಡ್ಕೊಂಡು ಬರ್ತೀನಿ. ಹಾಗೇಳಿ ಅಡಿಗೆ ಮನೆ ಕಡೆ ಹೆಜ್ಜೆ ಹಾಕಿದರು ಜಯಲಕ್ಷ್ಮಿ. ನಿಮ್ಮಂಥ ಅತ್ತೆ ಸಿಕ್ಕಿದ್ದು ನಮ್ಮ ಪುಣ್ಯ ಅತ್ತೆ. ಅವ್ರು ಹೋದ ಕಡೆ ನೋಡುತ್ತಾ ನುಡಿದಳು ಅಕ್ಷತಾ. ಮಹಿ, ಯಾಕಿಷ್ಟು ತಡ ಮಾಡಿದೆ? ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಆಗ ಹೇಳಿದ ಮಹಿತ್ ಆತ್ಮೀಯ ಗೆಳೆಯ ಚೇತನ್. ಹೊರಡುವಾಗ ಮಗಳು ಅಳ್ತಾ ಇದ್ಲು, ಬಿಟ್ಟು ಬರೋಕ್ಕೆ ಮನಸ್ಸಾಗ್ಲಿಲ್ಲ. ಅದು ಬಿಡು, ನೀನೇನಿಲ್ಲಿ? ಯಾಕೆ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ದು? ಕೇಳಿದ ಮಹಿತ್. ನಿನಗೇನೋ ಹೇಳ್ಬೇಕಿತ್ತು, ಬಾ ನನ್ನ ಜೊತೆ. ಮಹಿತ್ ಕೈ ಹಿಡಿದು ಹೊರಗಡೆ ಕರೆದುಕೊಂಡೋಗಿ ಯಾರನ್ನೋ ತೋರಿಸಿದ. ಇದನ್ನೇ ನಿನಗೆ ಹೇಳ್ಬೇಕಿತ್ತು, ಅದಕ್ಕೆ ಬಾ ಅಂದೆ. ಚೇತನ್ ತೋರಿಸಿದ ಕಡೆಗೆ ದೃಷ್ಟಿ ನೆಟ್ಟಿದ ಮಹಿತ್. ಅವಳಿಗೆ ಇನ್ನೂ ಮದುವೆ ಆಗಿಲ್ಲ ಮಹಿ, ನೀನು ಹೂ ಅಂದರೆ ನಾನು ಮಾತಾಡ್ತೀನಿ. ಚೇತನ್ ಹೇಳಿದಾಗ ಅಡ್ಡಡ್ಡೆ ತಲೆ ಆಡಿಸಿದ ಮಹಿತ್. ಈಗಾಗಲೇ ಮದುವೆ ಆಗಿ ಒಂದು ಮಗು ಇದೆ ಅಂತ ಗೊತ್ತಾದರೆ ಯಾವ ಹುಡುಗಿ ಕೂಡ ಮದುವೆ ಆಗೋಕೆ ಒಪ್ಪೋದಿಲ್ಲ ಚೇತು. ನನಗೀಗ ಹೆಂಡತಿಗಿಂತ ನನ್ನ ಮಗುವಿಗೆ ತಾಯಿಯಾಗೋಳು ಬೇಕಾಗಿರೋದು. ಮತ್ತೆ ಹೋಗಿ ಚೇತನ್ ಕ್ಯಾಬಿನ್ ಒಳಗಡೆ ಕೂತ ಮಹಿತ್. ಇವಳು ನಿಂಗೆ ಹೆಂಡ್ತಿನೂ ಆಗ್ತಾಳೆ, ನಿನ್ನ ಮಗುವಿಗೆ ತಾಯಿ ಕೂಡ ಆಗ್ತಾಳೆ. ನಾನು ಬರೋ ತಿಂಗಳು ಜರ್ಮನಿಗೆ ಹೋಗ್ತಾ ಇದ್ದೀನಿ. ಹೋಗೋ ಮೊದಲು ಇವಳಲ್ಲಿ ಮಾತಾಡ್ತೀನಿ. ಅವಳು ಒಪ್ಪಿದ್ರೆ ಮದುವೆ, ಒತ್ತಾಯ ಮಾಡೋದಿಲ್ಲ. ಓ ಫಾರ್ ದಿ ಬೆಸ್ಟ್. ಈಗ ಬಾ ಹೊರಡೋಣ. ಚೇತನ್ ಹೊರಟಾಗ ಮಹಿತ್ ಕೂಡ ಅವನ ಹಿಂದೆ ನಡೆದ. ಬೇಡ ಎಂದರೂ ಕಂಗಳು ಮತ್ತೊಮ್ಮೆ ಆ ಹುಡುಗಿಯನ್ನು ನೋಡಿ ಎದೆ ಬಡಿತದ ವೇಗ ಹೆಚ್ಚಿಸಿತು. ಸಂತೋಷವಾಗಿದ್ದಾಗ ಇನ್ನೊಬ್ಬರ ಬಗ್ಗೆ ಯೋಚಿಸುವುದನ್ನು ಬಿಟ್ಟುಬಿಡಬೇಕು. ಅತಿಯಾದ ಯೋಚನೆಗಳೇ ಅತಿಯಾಗಿ ಕಾಡುವ ಶತ್ರುಗಳು.